ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಅಲಿಪಿರಿ ಪಾದಾಲ ಮಂಟಪದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಭವ್ಯ ಅಭಿಷೇಕ, ವಿಶೇಷ ಅಲಂಕಾರ ಪೂಜೆಗಳಲ್ಲಿ ಪಾಲ್ಗೊಂಡ ಭಕ್ತಜನ. ತಿರುಮಲದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಪಲ್ಲವೋತ್ಸವ, ಮೈಸೂರು ಮಹಾರಾಜರ ಜನ್ಮ ನಕ್ಷತ್ರದ ಅಂಗವಾಗಿ ಶಾಸ್ತ್ರೋಕ್ತ ಕೈಂಕರ್ಯ. ನಾಡಿನೆಲ್ಲೆಡೆ ದಾಸರ ಪದಗಳು, ನಾಮ ಸಂಕೀರ್ತನೆ ಪಾರಾಯಣ, ಆಲಯ ಭಕ್ತರ ಮನೆಗಳಲ್ಲಿ ನೆರವೇರಿದ ಸಾಮೂಹಿಕ ಭಜನೆ. ತಿರುಮಲ ದೇಗುಲದಲ್ಲಿ ಬುಧವಾರ ಪಲ್ಲವೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಮೈಸೂರು ಮಹಾರಾಜರ ಜನ್ಮ ನಕ್ಷತ್ರವಾದ ಉತ್ತರಾಭಾದ್ರ ನಕ್ಷತ್ರದ ಅಂಗವಾಗಿ ತಿರುಮಲದಲ್ಲಿ ಪಲ್ಲವೋತ್ಸವವನ್ನು ಆಚರಿಸುವುದು ಸಂಪ್ರದಾಯ. ಶ್ರೀವಾರಿ ಪರಮ ಭಕ್ತರಾದ ಮೈಸೂರು ಮಹಾರಾಜರು ಅಚಲ ಭಕ್ತಿಯಿಂದ ಸ್ವಾಮಿಗೆ ಭೂಮಿಯನ್ನು ದಾನ ಮಾಡಿದರು. ಬ್ರಹ್ಮೋತ್ಸವದಲ್ಲಿ ಭಗವಂತನಿಗೆ ಬಳಸುವ ಗರುಡ, ಗಜ, ಮುತ್ತಿನ ಹಾರಗಳು, ಸರ್ವಭೂಪಾಲ, ಅಶ್ವ, ಸೂರ್ಯ ಮತ್ತು ಚಂದ್ರಪ್ರಭ ವಾಹನಗಳನ್ನು ಸಹ ದಾನ ಮಾಡಿದರು. ಪ್ರಮುಖವಾಗಿ ಬ್ರಹ್ಮೋತ್ಸವಗಳಲ್ಲಿ 5ನೇ ದಿನದ ಬೆಳಗ್ಗೆ ನಡೆಯುವ ಶ್ರೀವಾರಿ ಪಲ್ಲಕ್ಕಿ ಉತ್ಸವದಲ್ಲಿ ಬಳಸುವ ಪಲ್ಲಕ್ಕಿಯನ್ನು ವಿಶೇಷವಾಗಿ ಆನೆಯ ದಂತಗಳಿಂದ ಮಾಡಲಾಗಿತ್ತು ಮತ್ತು ಭವ್ಯವಾದ ಕಲಾಕೃತಿಗಳೊಂದಿಗೆ ತಯಾರಿಸಿದ್ದಾರೆ. ಮೈಸೂರು ಮಹಾರಾಜರು ಶ್ರೀವಾರಿ ಸ್ವಾಮಿಗೆ ಸಲ್ಲಿಸುವ ಭಕ್ತಿಯ ಸೂಚಕವಾಗಿ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಬುಧವಾರ ಸಂಜೆ ಸಹಸ್ರ ದೀಪಾಲಂಕರಣ ಸೇವೆಯ ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಮೆರವಣಿಗೆ ಮೂಲಕ ಕರ್ನಾಟಕ ಛತ್ರಕ್ಕೆ ತರಲಾಯಿತು. ಸ್ವಾಮಿ ಹಾಗೂ ಅಮ್ಮನವರಿಗೆ ಪ್ರತ್ಯೇಕ ಪೂಜೆಗಳನ್ನು ಸಲ್ಲಿಸಿ ನೈವೇದ್ಯ, ಮಹಾಮಂಗಳಾರತಿ ಸಮರ್ಪಿಸಿದರು. ಆನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು.
ತಿರುಮಲ ಶ್ರೀವಾರಿ ವೆಂಕಟೇಶ್ವರ ಸ್ವಾಮಿಯನ್ನು ಗುರುವಾರ ಮುಂಜಾನೆ ನೈವೇದ್ಯ ವಿರಾಮದ ಸಮಯದಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ರಾಜಮಾತೆ ಶ್ರೀ ಪ್ರಮೋದಾದೇವಿಯವರು ದರ್ಶನ ಮಾಡಿದರು. ಆಲಯ ತಲುಪಿದ ಗಣ್ಯರನ್ನು ಟಿಟಿಡಿ ಅಧಿಕಾರಿಗಳು ಸ್ವಾಗತಿಸಿ ದರ್ಶನ ವ್ಯವಸ್ಥೆ ಮಾಡಿದರು. ಬಳಿಕ ಆಲಯದ ರಂಗನಾಯಕ ಮಂಟಪದಲ್ಲಿ ಪಂಡಿತರು ವೇದಾಶೀರ್ವಾದ ಮಾಡಿದರು. ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರು ಶ್ರೀವಾರಿ ಪ್ರಸಾದವನ್ನು ನೀಡಿದರು. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ಈ ಪ್ರಯುಕ್ತ ದೇವರಿಗೆ ಪಂಚಾಮೃತಾಭಿಷೇಕದೊಂದಿಗೆ ಸಿಯಾಳಾಭಿಷೇಕವನ್ನು ಮಾಡಿ ಅರ್ಚನೆಯೊಂದಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರಿಂದ ವಿಶೇಷವಾಗಿ ಲಕ್ಷ್ಮೀ ಶೋಭಾನೆ ನಡೆಯಿತು ಹಾಗೂ ದೇವಾಲಯದ ಅರ್ಚಕರು ಸಿಯಾಳಾಭಿಷೇಕದ ಮಹೋತ್ಸವದ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ತಿರುಪತಿಯ ಅಲಿಪಿರಿ ಪಾದಾಲ ಮಂಟಪದಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರವು ಹಬ್ಬದ ಸಂಭ್ರಮದಂತೆ ಕಂಗೊಳಿಸುತ್ತಿದೆ. ಪ್ರತಿ ಶುಕ್ರವಾರ ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಗೋಮಂದಿರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಸೇವೆಯನ್ನು ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅರ್ಚಕರು ಮೊದಲು ಭಗವಂತನಿಗೆ ಸಂಕಲ್ಪ ಪೂಜೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ಸಾಂಪ್ರದಾಯಿಕವಾಗಿ ಭಗವಂತನಿಗೆ ಪಂಚಾಮೃತ ಮತ್ತು ಸುಗಂಧ ದ್ರವ್ಯಗಳಿಂದ ಅಭಿಷೇಕ ನಡೆಸಲಾಯಿತು. ಬಳಿಕ ಸ್ವಾಮಿಯನ್ನು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಅರ್ಚನಾದಿ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ. ತಿರುಪತಿಯ ಪ್ರಾಚೀನ ವೈಷ್ಣವ ದೇವಾಲಯ ಶ್ರೀ ಗೋವಿಂದರಾಜಸ್ವಾಮಿಯ ಆಲಯದಲ್ಲಿ ಜ್ಯೇಷ್ಠಾಭಿಷೇಕ ಆಚರಣೆಗಳು ಶುಕ್ರವಾರ ವಿಜೃಂಭಣೆಯಿಂದ ಜರುಗಿದವು. ಆಚರಣೆಯ ಅಂಗವಾಗಿ ಸ್ವಾಮಿ ಹಾಗೂ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸ್ನಪನ ತಿರುಮಂಜನ ಅದ್ಧೂರಿಯಾಗಿ ನಡೆಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಜುಲೈ 24ರಿಂದ 26ರವರೆಗೆ 3 ದಿನಗಳ ಕಾಲ ಜ್ಯೇಷ್ಠಾಭಿಷೇಕ ಮಹೋತ್ಸವ ನಡೆಯಲಿದೆ. ಈ ವಿಶೇಷ ಆಚರಣೆಯ ಅಂಗವಾಗಿ ಮೊದಲ ದಿನವಾದ ಶುಕ್ರವಾರವನ್ನು ಶ್ರೀ ಗೋವಿಂದರಾಜಸ್ವಾಮಿಗೆ ಅರ್ಪಿಸಲಾಯಿತು. ಮೊದಲು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯೊಂದಿಗೆ ದೇವಾಲಯದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಮುಖಮಂಟಪದಲ್ಲಿರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಟಿಟಿಡಿ ಜಿಆರ್ ಸ್ವಾಮಿಗಳ ನೇತೃತ್ವದಲ್ಲಿ ಕಂಕಣ ಭಟ್ಟರು ಮತ್ತು ಪುರೋಹಿತರು ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ,
ಕಳಶಾರಾಧನೆ, ಸಂಕಲ್ಪ ಮತ್ತು ಇತರ ಕ್ರತುವುಗಳೊಂದಿಗೆ ಮಹಾಶಾಂತಿ ಹೋಮವನ್ನು ಪೂರ್ಣಗೊಳಿಸಿ ಪೂರ್ಣಾಹುತಿಯನ್ನು ಅರ್ಪಿಸಿದರು. ನಂತರ ವೇದ ಪಂಡಿತರ ವೇದ ಪಾರಾಯಣ, ಮಂಗಳವಾದ್ಯಗಳೊಂದಿಗೆ ಸ್ವಾಮಿ ಹಾಗೂ ಅಮ್ಮನವರಿಗೆ ಪಂಚಾಮೃತಗಳು ಮತ್ತು ವಿವಿಧ ರೀತಿಯ ಮಂಗಳ ದ್ರವ್ಯಗಳಿಂದ ಅಷ್ಟೋತ್ತರ ಕಳಶಾಭಿಷೇಕವನ್ನು ನೆರವೇರಿಸಲಾಯಿತು. ತದನಂತರ ಅರಿಶಿನ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳಿಂದ ಅಲಂಕರಿಸಲಾಯಿತು ಮತ್ತು ಧೂಪ ದೀಪ ನೈವೇದ್ಯಗಳೊಂದಿಗೆ ಮಂಗಳಾರತಿ ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ
हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಆದಿಶಕ್ತಿ ವಾರಾಹಿ ದೇವಿಯವರಿಗೆ ಆಷಾಢ ಮಾಸದ ನಿಮಿತ್ತ ಪ್ರತಿದಿನ ವಿಶೇಷ ಪೂಜೆಗಳು ಜರುಗುತ್ತಿವೆ. ಈ ನಿಮಿತ್ತ ವಾರಾಹಿ ದೇವಿಯ ಅಷ್ಟೋತ್ತರ ಮಂತ್ರಗಳೊಂದಿಗೆ ಪಂಚಾಮೃತಾಭಿಷೇಕ ಮಾಡಿ, ಬೆಳ್ಳಿ ಕಿರೀಟ ಧಾರಣೆ ಮಾಡಿ, ವಿವಿಧ ಪುಷ್ಪಗಳ ತೋರಣಗಳಿಂದ ಅಲಂಕಾರ ಮಾಡಿ, ಧೂಪದೀಪ ನೈವೇದ್ಯ ಅರ್ಪಿಸಿ, ಕುಂಕುಮಾರ್ಚನೆ ಮಾಡಿ, ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆ ಸಲ್ಲಿಸಿ ದೇವಿಯ ಅನುಗ್ರಹ ಪಡೆದರು. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಸುಂದರ ಅಲಂಕಾರ ಮಾಡಲಾಯಿತು. ಬಳಿಕ ವಿಶೇಷ ಅರ್ಚನೆ ಹಾಗೂ ಮಂಗಳಾರತಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪಂಚಾಮೃತಾಭಿಷೇಕ ಮತ್ತು ಮಂಗಳ ದ್ರವ್ಯಾಭಿಷೇಕಗಳು ವೈಭವದಿಂದ ಜರುಗಿತು. ತದನಂತರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಆಲಯದ ಪ್ರಾಕಾರೋತ್ಸವವನ್ನು ಮಾಡಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯಾದಿ ಚಾಮರ ಸೇವೆಗಳೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಕನಕದುರ್ಗಾದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಕುಂಕುಮಾರ್ಚನೆ ಹಾಗೂ ವಿಶೇಷ ಅರ್ಚನೆ ನೆರವೇರಿಸಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಶ್ರೀ ಕನಕದುರ್ಗಾದೇವಿಯ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ವಾರಾಹಿ ದೇವಾಲಯದಲ್ಲಿ ಅಭಿಷೇಕ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ನೆರವೇರಿಸಿ ವಿಶೇಷ ಅಲಂಕಾರದೊಂದಿಗೆ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಮ್ಮನವರ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಕನ್ನರ್ಪಾಡಿಯಲ್ಲಿ ರಾಗಧನ ಉಡುಪಿ ಇವರು ಆಯೋಜಿಸಿದ್ದ ರಾಗರತ್ನ ಮಾಲಿಕೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಕರ ನಾರಾಯಣ ಕಾರ್ಕಳ ಹಾಗೂ ಬಳಗದವರಿಂದ ವೇಣುವಾದನ ಕಾರ್ಯಕ್ರಮ ನಡೆಯಿತು.
ತಿರುಪತಿ ವೆಂಕಟರಮಣ ನಿನಗೆ ಏತಕ್ಕೆ ಬಾರದೋ ಕರುಣ ಎಂದು ಆಸ್ತಿಕ ಭಕ್ತವರ್ಗದ ಪರಿಪಾಲಕನಾದ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ ದೇವರನಾಮದ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಉತ್ತಮ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಈ ಅತ್ಯುನ್ನತ ಜ್ಞಾನ ಪರಂಪರೆಯನ್ನು ಭಕ್ತ ಜನಸಮೂಹಕ್ಕೆ ತಲುಪಿಸುವ ಕಾರ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಹಮ್ಮಿಕೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ HDPP ಪ್ರತಿದಿನ ಹರಿನಾಮ ಸಂಕೀರ್ತನಾ ಸೇವೆಯನ್ನು ವಿಶೇಷವಾಗಿ ಆಯೋಜಿಸುತ್ತಿದೆ. ಈ ನಿಮಿತ್ತ ಇಂದು ಸ್ಥಾನಿಕ ಭಜನಾ ಮಂಡಳಿಗಳ ವತಿಯಿಂದ ಶುಕ್ರವಾರದ ವಿಶೇಷವಾಗಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಕುಂಕುಮ ಪೂಜೆ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ಜರುಗಿದವು. ರಾಯರ ನಂಬಿರೋ ಗುರುರಾಯರ ನಂಬಿರೋ ಎನ್ನುವಂತೆ ಉತ್ತರಹಳ್ಳಿ ಪೂರ್ಣಪ್ರಜ್ಞಾ ಕ್ಷೇತ್ರ, ಪೂರ್ಣಪ್ರಜ್ಞಾ ಲೇಔಟ್ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದ ನಿಮಿತ್ತ ಅಷ್ಟಾವಧಾನ ಸೇವೆ, ರಥೋತ್ಸವ, ಗೌತಮಿ ಭಜನಾ ಸಂಘದಿಂದ ವಿಶೇಷವಾಗಿ ಸಂಕೀರ್ತನೆ, ಸಂಗೀತ ಸೇವಾ ಕಾರ್ಯಕ್ರಮಗಳು ಅತ್ಯಂತ ಭಕ್ತಿ ಭಾವದಿಂದ ನಡೆದವು. ಶ್ರೀ ವಾದಿರಾಜ ಮಠ ಸೋದೆ ಶ್ರೀಪಾದಂಗಳವರಾದ ಶ್ರೀ ವಿಶ್ವವಲ್ಲಭ ಶ್ರೀಗಳ ಅಣತಿಯಂತೆ ಪ್ರತಿ ಮನೆಯಲ್ಲಿಯೂ ಪ್ರತಿದಿನ ಭಜನೆ ನಡೆಯಬೇಕೆಂಬ ಸಂಕಲ್ಪದಂತೆ ರಾಜ್ಯದಾದ್ಯಂತ ಮನೆ ಮನೆಯಲ್ಲಿಯೂ ಧರ್ಮ ಝೇಂಕಾರವೆಂಬ ಹೆಸರಿನಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ನಿಮಿತ್ತ ಇಂದು ಚಿಂತಾಮಣಿಯ ಭಕ್ತರ ಮನೆಯಲ್ಲಿ ಸ್ಥಾನಿಕ ಭಜನಾ ತಂಡದ ಸಾರಥ್ಯದಲ್ಲಿ ಮಾತಿಯರಿಂದ ಶ್ರೀ ವಾದಿರಾಜ ಗುರುಗಳ ಕೀರ್ತನೆಗಳ ಗಾಯನ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಯಿತು. ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ, ಸಿಂಧು ಹಾರಿದೆ ಶೀಘ್ರದಿಂದಲಿ ಬಂದು ಸೀತೆಗೆ ನಮಿಸಿದೆ. ಸಿಂಧು ಹಾರಿದೆ ಶೀಘ್ರದಿಂದಲಿ ಬಂದು ಸೀತೆಗೆ ನಮಿಸಿದೆ. ತಂದು ಮುದ್ರೆಯ ನಿಟ್ಟು ಮಾತೆಯ ಮನವ ಸಂತೋಷಪಡಿಸಿದೆ. ತಂದು ಮುದ್ರೆಯ ನಿಟ್ಟು ಮಾತೆಯ ಮನವ ಸಂತೋಷಪಡಿಸಿದೆ. ಆಂಜನೇಯನೇ ಅಮರ ವಂದಿತ ಕಂಜನಾಭನ ದೂತನೇ, ಆಂಜನೇಯನೇ ಅಮರ ಆವರ್ತನೋ ನಿವೃತ್ತಾತ್ಮ ಸಂಪ್ರದ ಸಂಪ್ರವರ್ತನಃ ಆಹ ಸಂವತ್ಸರೋ ಅಗ್ನಿ ಹರಿದೋದರೀಂದ್ರಃ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವವಿದ್ಯು ಸತ್ಕರ್ತ ಸತ್ಪುತ್ರ ಸಾಧು ಚನ್ನ ನೋಡಿದ ಭಾವದ ನಾಮಾಡಿದ ಭಾವ ಓಡುವ ಹಾಗೆ ನಾರಂಗ ಶ್ರೀರಂಗ ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲ್ಲಿ ನಿನ್ನ ನೆನಪಿರಲಿ. ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲ್ಲಿ ನಿನ್ನ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಕಾವ್ಯ ಚಂದ್ರಶೇಖರ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. கடலலை மேலே பாம்பனையில் மேலே பார்க்கடலலை மேலே பாம்பனையில் மேலே பள்ளி கொண்டாரங்கநாத. பார்க்கடலலை மேலே பாம்பனையில் மேலே பள்ளி கொண்டாரங்கநாத. உந்தன் பதமலர் நிழல் தேடி பரவசமுடு பாடி, பதமலர் நிழல் தேடி பரவசமுடு பாடி, கதி பெறவே ஞானம் நீதா தேவா. பார்க்கடல் அலை மேலே பாம்பனையில் மேலே பள்ளி கொண்டாரங்கநாத. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.